IPL 2025 ಬಗ್ಗೆ ಕೆಲವೊಂದು ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಇದ್ದಾವೆ. ಇದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಫಟಾಫಟ್ ಸಬ್ಸ್ಕ್ರೈಬ್ ಮಾಡಿ. ಸೊ IPL ಬರ್ತಾ ಇದೆ. ಪ್ರತಿಯೊಂದು ಈಚ್ ಅಂಡ್ ಎವ್ರಿ ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತಾ ಇದ್ದೇನೆ. ಸೊ ಪ್ರತಿಯೊಬ್ಬ IPL ಲವರ್ಸ್ ಫಟಾಫಟ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಅಪ್ಡೇಟ್ ಚಾಂಪಿಯನ್ ಟ್ರೋಫಿ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ನಿನ್ನೆ ಮ್ಯಾಚ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ. ಸೊ ಈ ಒಂದು ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಮ್ಯಾಚ್ ಸ್ಟಾರ್ಟ್ ಆಗುವ ಮುಂಚೆ ಮ್ಯಾಚ್ ಹಿಂಗಿರುತ್ತೆ ಹಂಗಿರುತ್ತೆ, ಆರ್ಚ್ ರೈವಲ್ರಿ ಬಿಗ್ಗೆಸ್ಟ್ ಮ್ಯಾಚ್ ಅಂತ ಬಿಲ್ಡ್ ಅಪ್ ಕೊಟ್ಟಿದ್ದು. ಆದ್ರೆ ಮ್ಯಾಚ್ ಅಲ್ಲಿ ಏನಿತ್ತು, ಏನು ಇದ್ದಿಲ್ಲ, ಬದನೆಕಾಯಿನೂ ಇದ್ದಿಲ್ಲ. ಎಕ್ಸೆಪ್ಟ್ ಅಲ್ಲಿ ವಿರಾಟ್ ಅವರ ಆ ಒಂದು ಮಾಸ್ ಕಮ್ ಬ್ಯಾಕ್ ಸೆಂಚುರಿ, ಗಿಲ್ ಅವರ ಫ್ಯಾಬುಲಸ್ ಶಾಟ್ಸ್ ನ ಬಿಟ್ರೆ ಆ ಒಂದು ಮ್ಯಾಚ್ ಅಲ್ಲಿ ಏನು ಕಂಡಿಲ್ಲ. ಆತರ ಪಾಕಿಸ್ತಾನ ಕ್ರಿಕೆಟ್ ಪೂವರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಸೊ ಪಾಕಿಸ್ತಾನ ಈ ಒಂದು ಮ್ಯಾಚ್ ನ ಕಂಪೇರ್ ಮಾಡಿದ್ರೆ ಬಾಂಗ್ಲಾರು ಎಷ್ಟೋ ಬೆಟರ್ ಆಗಿ ಫೈಟ್ ನ ಕೊಟ್ಟಿದ್ರು. ಆದ್ರೆ ನಿನ್ನೆ ಮ್ಯಾಚ್ ವೇಸ್ಟ್ ಆಗಿತ್ತು. ಮ್ಯಾಚ್ ಮಾತ್ರ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಆ ಒಂದು ಮ್ಯಾಚ್ 2022ರಲ್ಲಿ ಆ ಒಂದು T20 ವರ್ಲ್ಡ್ ಕಪ್ ನಲ್ಲಿ ಯಾವ ರೀತಿ ಮ್ಯಾಚ್ ಇತ್ತು ಅಂತ ಒಂದು ಮ್ಯಾಚ್ ನ ಎಕ್ಸ್ಪೆಕ್ಟ್ ಮಾಡಿದೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಯಾವ ರೀತಿ ಇರುತ್ತೆ ಗುರು, ಪ್ರತಿಯೊಂದು ಬಾಲಲ್ಲಿ ಆ ಒಂದು ಇಂಟೆಂಟ್ ಇರುತ್ತೆ, ಪ್ರತಿಯೊಂದು ಬಾಲಲ್ಲಿ ಆ ಒಂದು ಅಗ್ರೆಷನ್ ಇರುತ್ತೆ, ಪ್ರತಿಯೊಂದು ಬಾಲಲ್ಲಿ ಆ ಒಂದು ಇಂಟ್ರೆಸ್ಟ್ ಇರುತ್ತೆ. ಆದ್ರೆ ನಿನ್ನೆ ಮ್ಯಾಚ್ ಅಲ್ಲಿ ಅಂತದೇನು ಕಂಡಿಲ್ಲ. ಪೂವರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಪಾಕಿಸ್ತಾನ ಕ್ರಿಕೆಟ್. ಸೊ ಈಗ ಬರುವಂತಹ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಜಾಸ್ತಿ ಓವರ್ ಬಿಲ್ಡ್ ಅಪ್ ಕೊಡೋದೇ ಬೇಡ, ನಾರ್ಮಲ್ ಮ್ಯಾಚ್ ಅಂದ್ರೆ ಪೂವರ್ ಆಗಿ ಇವರು ಬ್ಯಾಟಿಂಗ್ ಬಾಲಿಂಗ್ ಆಡ್ತಂತೇಳಿ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕು ಅಷ್ಟೇ. ಆತರ ವೇಸ್ಟ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಪಾಕಿಸ್ತಾನ ಕ್ರಿಕೆಟ್. ಎಕ್ಸ್ಪೆಕ್ಟೆಡ್ ಜಾಸ್ತಿ, ಆದ್ರೆ ನಮಗೆ ಸಿಕ್ಕಿದ್ದು ಕಡಿಮೆ. ಅಗ್ರೆಷನ್ ಆ ಒಂದು ಫೈಟ್ ನಮ್ಗೆ ಏನು ಸಿಕ್ಕಿಲ್ಲ. ಈ ಒಂದು ಮ್ಯಾಚ್ ಅಲ್ಲಿ ವಿರಾಟ್ ಮಾಸ್ ಕಮ್ ಬ್ಯಾಕ್ ಮಾಡಿದರೆ ಈ ಒಂದು ಕಮ್ ಬ್ಯಾಕ್ ಬರುವಂತಹ ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಅಗೇನೆಸ್ಟ್ ನ್ಯೂಜಿಲೆಂಡ್ ವಿರುದ್ಧ ಬೆಂಕಿ ಪರ್ಫಾರ್ಮೆನ್ಸ್ ಕೊಡಬೇಕು ವಿರಾಟ್. ಯಾಕೆಂದ್ರೆ ಈ ಒಂದು ಚಾಂಪಿಯನ್ ಟ್ರೋಫಿ ನಮ್ಗೆ ಆ ಒಂದು ಫೈಟ್ ಕೊಡುವಂತ ಟೀಮ್ ಯಾವೆಲ್ಲ, ಅಲ್ಲಿ ನ್ಯೂಜಿಲೆಂಡ್ ಮಾತ್ರ ಬೆಂಕಿ ಟೀಮ್ ಇದೆ. ಆ ಒಂದು ಟೀಮಿನ ವಿರುದ್ಧ ಗೆದ್ರೆ ಶೋರ್ಲಿ ಈ ಒಂದು ಚಾಂಪಿಯನ್ ಟ್ರೋಫಿ ಗೆದ್ದಂಗೆ. ಸೊ ಆ ಒಂದು ರೀಸನ್ ಮೇಲೆ ಬರುವಂತಹ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕ್ರಿಕೆಟ್ ಫ್ಯಾನ್ಸ್ ನೀವೇನಂತೀರಾ, ಈ ಒಂದು ಮ್ಯಾಚ್ ಅಲ್ಲಿ ವಿರಾಟ್ ಮತ್ತೆ ಸೆಂಚುರಿ ಹೊಡಿತೀರಾ ಅಥವಾ ಇಲ್ಲ? ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ IPL ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಅಪ್ಡೇಟ್ ರಾಜಸ್ಥಾನ್ ರಾಯಲ್ಸ್ ಟೀಮಿನ ಬಗ್ಗೆ. ಬರುವಂತಹ IPL 2025 ಅಲ್ಲಿ RR ಪರ ಓಪನಿಂಗ್ ಮಾಡಲಿದ್ದಾರೆ ಯಶಸ್ವಿ ಜೈಸ್ವಾಲ್ ಪ್ಲಸ್ RR ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ಅಂತೇಳಿ ಲೇಟೆಸ್ಟ್ ರಿಪೋರ್ಟ್ ಸಜೆಸ್ಟ್ ಮಾಡ್ತಾ ಇದ್ದಾವೆ. ರೀಸೆಂಟ್ ಆಗಿ ಇಂಡಿಯಾ T20ಯಲ್ಲಿ ಸಂಜು ಸ್ಯಾಮ್ಸನ್ ಓಪನಿಂಗ್ ಮಾಡ್ತಾ ಇದ್ದಾರೆ. ಅದೇ ಒಂದು ಕಾಂಬಿನೇಷನ್ ಬರುವಂತಹ IPL 2025 ಅಲ್ಲಿ RR ಸಂಜು ಸ್ಯಾಮ್ಸನ್ ಆಸ್ ಎ ಓಪನರ್ ಆಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಇದು ಮಾತ್ರ ಸಂಜು ಸ್ಯಾಮ್ಸನ್ ಫ್ಯಾನ್ಸ್ ಗೆ ಬಿಗ್ಗೆಸ್ಟ್ ನ್ಯೂಸ್. ಯಾಕೆಂದ್ರೆ ಸಂಜು ಸ್ಯಾಮ್ಸನ್ ಪವರ್ ಪ್ಲೇ ಪವರ್ ಪ್ಯಾಕ್ಡ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ, ನೋ ಡೌಟ್. ಆದ್ರೆ ನನ್ನ ವ್ಯೂನ ಪ್ರಕಾರ ಏನಾದ್ರು RR ಟೀಮ್ ಮ್ಯಾನೇಜ್ಮೆಂಟ್ ಬರುವಂತಹ IPL 2025 ಅಲ್ಲಿ ಯಂಗ್ ವೈಭವ್ಗೆ ಚಾನ್ಸ್ ಕೊಡ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ಸೊ 13 ವರ್ಷದ ಹುಡುಗ, ಕೇವಲ 13 ವರ್ಷ ಗುರು. 13 ವರ್ಷದಾಗ ನಾವೇನ್ ಮಾಡ್ತಿದ್ವಿ ಪ್ರತಿಯೊಬ್ಬರಿಗೆ ಗೊತ್ತೇ ಇದೆ. ಅದೇ ರೀತಿಯಾಗಿ 1.10 ಕೋಟಿಗೆ ಇವ್ರನ್ನ ಬೈ ಮಾಡಿದ್ರು, ಸರ್ಪ್ರೈಸ್ ಅಂತ ಹೇಳ್ಬೋದು. ಯಾಕಂದ್ರೆ 13 ವರ್ಷದ ಹುಡುಗ ಈ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಅಂದ್ರೆ ಅದೊಂದು ಬಿಗ್ಗೆಸ್ಟ್ ಅಚೀವ್ಮೆಂಟ್. ಸೊ ನನ್ನ ವಿನ ಪ್ರಕಾರ RR ಟೀಮ್ ಅಲ್ಲಿ ಈ ವರ್ಷ ವೈಭವಿಗೆ ಓಪನಿಂಗ್ ಮಾಡಿಸ್ಕೊಂಡ ನನ್ನ ವ್ಯೂ. ಸೊ IPL ಫ್ಯಾನ್ಸ್ ನೀವೇನಂತೀರಾ, ವೈಭವಿಗೆ ಓಪನಿಂಗ್ ಅಲ್ಲಿ ಚಾನ್ಸ್ ಕೊಡಬೇಕಾ ಅಥವಾ ಚಾನ್ಸ್ ಕೊಡಬಾರ್ದಾ? ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ಟೂರ್ನಮೆಂಟ್ ಅಲ್ಲಿ ಬಾಲರ್ಸ್ 150 ಸ್ಪೀಡ್ ನ ಕ್ಲಿಕ್ ಮಾಡ್ತಾರೆ. ಈ ಒಂದು 150 ಸ್ಪೀಡ್ ಗೆ 13 ವರ್ಷದ ಹುಡುಗ ವೈಭವ್ ಯಾವ ರೀತಿ ಟ್ಯಾಕಲ್ ಮಾಡ್ತಾರೆ, ಆ ಒಂದು ಬ್ಯಾಟಲ್ ಗೋಸ್ಕರ ಕಾಯ್ತಾ ಇದ್ದೀನಿ. ಸೊ IPL ಫ್ಯಾನ್ಸ್ ನೀವು ವೈಭವ್ ಅವರ ಪರ್ಫಾರ್ಮೆನ್ಸ್ ಗೋಸ್ಕರ ಯಾರೆಲ್ಲ ಕಾಯ್ತಾ ಇದ್ದೀರಾ ಒಂದ್ಸಲ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ KKR ಟೀಮಿನ ಬಗ್ಗೆ. KKR ನಲ್ಲಿ ಡಿಸ್ಕಷನ್ ನಡೀತಾ ಇದೆ. KKR ಫ್ಯಾನ್ಸ್ ಸಹ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಯಾರಾಗ್ತಾರೆ IPL 2025 ಅಲ್ಲಿ KKR ಗೆ ಕ್ಯಾಪ್ಟನ್ ಅಂತೇಳಿ. ಆದ್ರೆ ಲೇಟೆಸ್ಟ್ ರಿಪೋರ್ಟ್ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಬರುವಂತಹ IPL 2025 ಅಲ್ಲಿ KKR ಟೀಮಿನ ಪರ ವೆಂಕಟೇಶ್ ಅಯ್ಯರ್ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ ಅಂತೇಳಿ. ಆ ಒಂದು ರೀಸನ್ ಮೇಲೆ ಈ ಒಂದು ಮೆಗಾ ಆಕ್ಷನ್ ಅಲ್ಲಿ KKR ಟೀಮ್ 24 ಆ ಒಂದು ಕೋಟಿ ರೂಪಾಯಿ ಕೊಟ್ಟು ಬೈ ಮಾಡಿದರೆ. ಸೊ ವಿಚ್ ಮೀನ್ಸ್ ವೆಂಕಟೇಶ್ ಅಯ್ಯರ್ ಬರುವಂತಹ IPL 2025 ಅಲ್ಲಿ KKR ಗೆ ಆಸ್ ಎ ಕ್ಯಾಪ್ಟನ್ ಆಗಿ
ಮುಂದುವರಿಸ್ತಾ ಇದ್ದಾರೆ ಅಂತೇಳಿ ರಿಪೋರ್ಟ್ ಸಜೆಸ್ಟ್ ಮಾಡ್ತಾ ಇದ್ದಾವೆ. ನನ್ನ ಅವಿನ ಪ್ರಕಾರ ವೆಂಕಟೇಶ್ ಅಯ್ಯರ್ಗೆ ಕ್ಯಾಪ್ಟನ್ಸಿ ಕೊಡೋದು ಬೆಸ್ಟ್. ಯಾಕೆಂದ್ರೆ ರೀಸೆಂಟ್ ಆಗಿ ಎಲ್ಲಾ IPL ಟೀಮ್ ದವರು ಆ ಒಂದು ಫ್ಯೂಚರ್ ನ ಬೇಸ್ ಮಾಡಿಕೊಂಡು ಯಂಗ್ ಪ್ಲೇಯರ್ ಗೆ ಕ್ಯಾಪ್ಟನ್ಸಿ ಕೊಡ್ತಾ ಇದ್ದಾರೆ. ಸೊ ಲೇಟೆಸ್ಟ್ ಆಗಿ ಅಲ್ಲಿ CSK ಟೀಮು ರುದ್ರಾಜ್ ಗಾಯಕ್ವಾಡ್ಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ ಮತ್ತು RCB ಟೀಮು ರಜಾತ್ ಪಾಟಿದಾರ್ಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲಾ ಟೀಮ್ ದವರು ಯಂಗ್ ಪ್ಲೇಯರ್ ಗೆ ಚಾನ್ಸ್ ಕೊಡ್ತಾ ಇದ್ದಾರೆ ಆಸ್ ಎ ಕ್ಯಾಪ್ಟನ್ ಆಗಿ. ಸೊ ಆ ಒಂದು ರೀಸನ್ ಮೇಲೆ KKR ಟೀಮ್ ಅಲ್ಲಿ ವೆಂಕಟೇಶ್ ಅಯ್ಯರ್ಗೆ ಕ್ಯಾಪ್ಟನ್ಸಿ ಕೊಟ್ರೆ ಶೋರ್ಲಿ ಆ ಒಂದು ಫ್ಯೂಚರ್ ನ ಬೇಸ್ ಮಾಡಿಕೊಂಡು ಮೈಟ್ ಬಿ ಇವರು ಒಂದು 4 ರಿಂದ 5 ವರ್ಷ ಕ್ಯಾಪ್ಟನ್ಸಿ ಮಾಡಬಹುದು. ಇಫ್ ಸಪೋಸ್ ಒಳ್ಳೆ ಕ್ಯಾಪ್ಟನ್ಸಿ ಕೊಟ್ರೆ ಡೆಫಿನೆಟ್ ಆಗಿ ಇವರೇ ಫ್ಯೂಚರ್ ಅಲ್ಲಿ ಇವರೇ ಕ್ಯಾಪ್ಟನ್ಸಿ ಮಾಡಬಹುದು KKR ಟೀಮ್ಗೆ. ಸೊ ಆ ಒಂದು ರೀಸನ್ ಮೇಲೆ ನನ್ನ ವ್ಯೂನ ಪ್ರಕಾರ ಬರುವಂತಹ IPL 2025 ಅಲ್ಲಿ KKR ಟೀಮ್ಗೆ ವೆಂಕಟೇಶ್ ಅಯ್ಯರ್ ಕ್ಯಾಪ್ಟನ್ಸಿ ಮಾಡಲಿದ್ದಾರೆ. ಸೊ IPL ಫ್ಯಾನ್ಸ್ ನಿಮ್ಮ ಪ್ರಕಾರ KKR ಟೀಮ್ಗೆ ಯಾರು ಕ್ಯಾಪ್ಟನ್ ಆದ್ರೆ ಬೆಸ್ಟ್, ವೆಂಕಟೇಶ್ ಅಯ್ಯರ ಅಥವಾ ಅಜಿಂಕ್ಯ ರಹಾನೆನಾ? ಸೊ ನಿಮ್ಮ ವೋಟ್ ನ ಕಮೆಂಟ್ ಮಾಡಿ, ಅಥವಾ ಬೇರೆ ಯಾರಾದ್ರೂ ಪ್ಲೇಯರ್ ಇದ್ದಾರಾ ನಿಮ್ಮ ವ್ಯೂನ ಪ್ರಕಾರ ಅದು ಸಹ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ CSK ಟೀಮಿನ ಬಗ್ಗೆ. CSK ಕ್ಯಾಪ್ಟನ್ ರುತುರಾಜ್ ಗಾಯಕ್ವಾಡ್ ಆಲ್ರೆಡಿ IPL 2025 ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಇದು ಮಾತ್ರ CSK ಫ್ಯಾನ್ಸ್ ಗೆ ಗುಡ್ ನ್ಯೂಸ್. ಕ್ಯಾಪ್ಟನ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದು. ಆದ್ರೆ ರುತುರಾಜ್ ಗಾಯಕ್ವಾಡ್ ಅವರ ಬಿಗ್ಗೆಸ್ಟ್ ವೀಕ್ನೆಸ್ ಏನಪ್ಪಾ ಅಂದ್ರೆ ಯಾವುದೇ ಒಂದು ಬಾಲರು ಲೆಫ್ಟ್ ಆರ್ಮ್ ಫಾಸ್ಟ್ 150 ಕ್ಲಿಕ್ ಮಾಡಿದ್ರೆ ಆ ಒಂದು ಬಾಲರು ಔಟ್ ಸ್ವಿಂಗ್ ಮಾಡಿದ್ರೆ ರುತುರಾಜ್ ಗಾಯಕ್ವಾಡ್ ಈಸಿಯಾಗಿ ಔಟ್ ಆದ್ರೆ ಅದು ಮಾತ್ರ ಬಿಗ್ಗೆಸ್ಟ್ ವೀಕ್ನೆಸ್ ಗಾಯಕ್ವಾಡ್ಗೆ. ಸೊ ಇಲ್ಲಿ CSK ಫ್ಯಾನ್ಸ್ ಹೋಪ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ವೀಕ್ನೆಸ್ ನ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡಿ ಬರುವಂತಹ IPL 2025 ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತೇಳಿ CSK ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಸೊ ಏನು ರುತುರಾಜ್ ಗಾಯಕ್ವಾಡ್ ಮತ್ತೊಮ್ಮೆ ಬರುವಂತಹ IPL 2025 ಅಲ್ಲಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗ್ತಾರ? ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ RCB ಟೀಮಿನ ಬಗ್ಗೆ. ಅದಕ್ಕಿಂತ ಮುಂಚೆ ಇನ್ನು ಯಾರು ವಿಡಿಯೋನ ಲೈಕ್ ಮಾಡಿಲ್ಲ, ಸೊ ಫಟಾಫಟ್ ಲೈಕ್ ಮಾಡಿ. ರಜಾತ್ ಪಾಟಿದಾರ್ ಮತ್ತು RCB ಮ್ಯಾನೇಜ್ಮೆಂಟ್ ನಡುವೆ ಒಂದು ಮೀಟಿಂಗ್ ಇದೆ. ಸೊ ಈ ಒಂದು ಮೀಟಿಂಗ್ ನಲ್ಲಿ ಕೆಲವೊಂದು ಕೀ ಎಲಿಮೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡಲಿದ್ದಾರೆ. ಸದ್ಯ ರಜಾತ್ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ. ಸೊ ವೆಕೇಶನ್ ಇದ್ದಾರೆ ಮತ್ತು ಟ್ರಿಪ್ ಅನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಹೈ ಪ್ರೆಷರ್ ಟೂರ್ನಮೆಂಟ್ ಬರ್ತಾ ಇದೆ. ಆ ಒಂದು ಟೂರ್ನಮೆಂಟ್ ಮುಂಚೆ ರಜಾತ್ ಆಲ್ ಸೆಟ್ ರಿಲ್ಯಾಕ್ಸ್ ಮಾಡಲಿದ್ದಾರೆ. ಸೊ ಈ ಒಂದು ರಿಲ್ಯಾಕ್ಸ್ ಮೂಡ್ ಕಂಪ್ಲೀಟ್ ಆದ್ಮೇಲೆ ಸ್ಟ್ರೈಟ್ ಅವೇ ರಜಾತ್ ಪಾಟಿದಾರ್ RCB ಯ ಪ್ರೀ ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಜಾಯಿನ್ ಆಗಲಿದ್ದಾರೆ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಹೋಪ್ ಮಾಡ್ತಾ ಇದ್ದಾರೆ ರಜಾತ್ ಪಾಟಿದಾರ್ ಬರುವಂತಹ IPL 2025 ಅಲ್ಲಿ ಫ್ಯಾಬ್ಯುಲಸ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತೇಳಿ. ಸೊ RCB ಫ್ಯಾನ್ಸ್ ನಿಮ್ಮ ಪ್ರಕಾರ ರಜಾತ್ ಪಾಟಿದಾರ್ ಬರುವಂತಹ IPL 2025 ಅಲ್ಲಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗ್ತಾರಾ ಫಾರ್ ದಿ ಫಸ್ಟ್ ಟೈಮ್? ಏನಂತೀರಾ RCB ಫ್ಯಾನ್ಸ್? ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಇದೇ ರೀತಿಯಾಗಿ ಪ್ರತಿಯೊಂದು ಈಚ್ ಅಂಡ್ ಎವ್ರಿ ಅಪ್ಡೇಟ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಈ ಒಂದು ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಾಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.